ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ಲರೂ ಅಂದ್ಕೊಂಡಿರ್ತೀರ, ಇದೇನಪ್ಪ ಮತ್ತೆ ಬೈಕ್ ಟ್ಯಾಕ್ಸಿ ಮಾಡಿ ಆರ್ ಟಿ ಓದರಿಗೆ ಸಿಗಾಕೊಂಡ್ರೆ ನಮ್ಮ ಬೈಕ್ ಏನಾಗುತ್ತೆ ಅನ್ನೋ ಒಂದು ಕ್ವಶನ್ ನಿಮ್ಗೆಲ್ಲರಿಗೂ ಕಾಡ್ತಾ ಇದೆ. ಹೌದು, ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಬೈಕ್ ಏನಾಗುತ್ತೆ ಮತ್ತೆ ಏನಾದರೂ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಹೋಗಿ ಸಿಗಾಕೊಂಡ್ರೆ ಅನ್ನೋದು. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಇದು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಜಾಸ್ತಿ ನಮ್ಮ ಬೈಕ್ ಟಚರ್ಸ್ಗೆ ಶೇರ್ ಆಗುತ್ತೆ, ಅವರು ಕೂಡ ಈ ಮಾಹಿತಿ ಒಂದು ತಿಳ್ಕೊಂಡಂಗಾಗುತ್ತೆ. ಹಾಗೆ ಎಲ್ಲರೂ ಶೇರ್ ಮಾಡಿ ನಿಮ್ಮ ಗ್ರೂಪ್ಗೆ, ನಿಮ್ಮ ಫ್ರೆಂಡ್ಸ್ಗೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಆರ್ ಟಿ ಒ ಅಧಿಕಾರಿಗಳು ನಿನ್ನೆಯಿಂದ ಬೈಕ್ ಟ್ಯಾಕ್ಸ್ ಹಿಡಿತಿದ್ದಾರೆ, ಎಲ್ರಿಗೂ ಗೊತ್ತು, ಎಲ್ಲೂ ಮಾಡಕ್ಕೆ ಬಿಡ್ತಾ ಇಲ್ಲ. ಇದ್ರ ನಡುವೆ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಆಯಿತು. ಎಲ್ಲ ನಮ್ಮ ಸಾರಿಗೆ ಸಚಿವರಿಂದ ಅವರೇ ಕೂಡ ಅನೌನ್ಸ್ ಮಾಡಿದ್ದಾರೆ. ನೀವೇನಾದ್ರು ಮತ್ತೆ ಅಪ್ಪಿತಪ್ಪಿ ಬೈಕ್ ಟ್ಯಾಕ್ಸಿ ಏನಾದ್ರು ಮಾಡಿ ಸಿಗಾಕೊಂಡ್ರೆ ನಿಮ್ಮ ಬೈಕು ಡೈರೆಕ್ಟ್ ಸ್ಕ್ರ್ಯಾಪ್ ಅಂತೆ. ನಾವು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. 3 ತಿಂಗಳು ನಿಮ್ಮ ಬೈಕ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇವಾಗ ಫಸ್ಟ್ ಟೈಮ್ ನೀವು ಸಿಗಾಕೊಂಡಿದೆಯಲ್ಲ ಬೈಕ್, ನಿಮ್ಮದು 3 ತಿಂಗಳ ಗಂಟ ಆರ್ ಟಿ ಒದವರು ಸೀಸ್ ಮಾಡಿ ಹಾಕಿದ್ದಾರೆ. 3 ತಿಂಗಳೊತ್ತಿಗೆ ಆಲ್ಮೋಸ್ಟ್ ನಿಮ್ಮ ಬೈಕ್ 50% ಸ್ಕ್ರಾಪ್ ಆಗಿಬಿಟ್ಟಿರುತ್ತೆ. 3 ತಿಂಗಳು ರನ್ ಆಗಿಲ್ಲ ಅಂದರೆ ಗೊತ್ತು ಬೈಕ್ ಯಾವ ಸ್ಥಿತಿಗೆ ಹೋಗುತ್ತೆ ಅಂತವ. ಆ ನಂತರ ಏನಾದ್ರು ನೀವೇನಾದ್ರು ಬೈಕ್ ಟ್ಯಾಕ್ಸಿ ಮಾಡಿ ಪೊಲೀಸ್ ಕೈ ಸಿಗಾಕೊಂಡ್ರೆ ನಿಮ್ಮ ಬೈಕ್ ಪರ್ಮನೆಂಟ್ ಸ್ಕ್ರಾಪ್. ಯಾವುದೇ ಕಾರಣಕ್ಕೂ ನಿಮಗೆ ಎಷ್ಟು ಸಾವಿರ ಕೊಡ್ತೀನಿ ಅಂದರೂ ವಾಪಸ್ ಕೊಡಲ್ಲ. ಆ ಥರ ಮಾಡ್ತಾರಂತೆ, ಅವರೇ ಹೇಳ್ತಿದ್ದಾರೆ. ಆ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಎಲ್ಲೋ ಮಾಡ್ಕೊಂಡು ಲೈಸೆನ್ಸ್ ಇರೋ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಅಗ್ರಿಗೇಟರ್ ತಗೊಂಡು ನೀವು ಮಾಡ್ಕೋಬಹುದು. ವೈಟ್ ಬೋರ್ಡ್ ಮಾತ್ರ ಯೂಸ್ ಮಾಡಂಗಿಲ್ಲ. ಇದನ್ನು ನಾವು ಆಲ್ರೆಡಿ ಸುಮಾರು ಸಲ 2-3 ಸಲ ಇದನ್ನು ರೈಡ್ ಮಾಡಿ 1 ವರ್ಷದಿಂದ ಅವಾಗ ನಾವು ಸೀಲ್ ಮಾಡ್ತಾನೆ ಇರ್ತೀವಿ. ಆದ್ರೂ ಸಹ ಸುಮಾರು ಜನಕ್ಕೆ ತಿಳುವಳಿಕೆ ಇಲ್ಲ. ಆಮೇಲೆ ಸ್ವಲ್ಪ ಜನಕ್ಕೆ ಗೊತ್ತಿದ್ರು ಏನು ಆಗಲ್ಲ ಬಿಡಿ ಅಂತ ಮಾಡ್ತಾ ಇರ್ತೀರ. ಇದು ಮೇನ್ ತಪ್ಪು. ನೀವು ಹೇಳ್ತೀರಾ, ಇವ್ರು ಹೇಳ್ತಾರೆ ಹ್ಯಾಪ್ ಕ್ಲೋಸ್ ಮಾಡಿ ಅಂತ. ಹ್ಯಾಪ್ ನಿಮ್ಮ ಫ್ಯಾಮಿಲಿ ಬೇಕಾದ್ರೆ ಇನ್ನೊಂದು ಮಾಡ್ಕೋಬಹುದು. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಒಂದು ಮಾತು ಕೇಳಿ. ಹ್ಯಾಪ್ ಅನ್ನೇ ಕ್ಲೋಸ್ ಮಾಡಿ ಅಂತಲ್ಲ, ಹ್ಯಾಪ್ ಕ್ಲೋಸ್ ಮಾಡೋ ರೈಟ್ಸ್ ನಮ್ಗಿದೆಯಾ? ಹ್ಯಾಪ್ ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮಗಳು ಇಂಜಿನಿಯರ್ ಆಗಿದೆ, ನೀವೊಂದು ಹ್ಯಾಪ್ ಮಾಡ್ಕೋಬೋದು ನಿಮ್ಮ ಮನೆಗೆ. ಅದನ್ನ ಇನ್ಬಿಟ್ಟು ನಾವು ಕಾನೂನು ವಿರುದ್ಧ ಇಲ್ಲಿಗಲ್ ಕೆಲಸ ಮಾಡಿದ್ರೆ ತಪ್ಪಾಗಲ್ವೇನ್ರಿ? ತಪ್ಪು ಸರ್ ನಮ್ದು. ಅದಕ್ಕೆ ಹ್ಯಾಪ್ ಕ್ಲೋಸ್ ಮಾಡಿದ್ರೆ ನಾವು ಈ ವರ್ಕಿಂಗ್ ಸಿಸ್ಟಮ್ ಅನ್ನೇ ಕ್ಲೋಸ್ ಮಾಡಕ್ಕೆ ಹೋಗ್ತೀವಿ. ಬೇರೆಯವ್ರಿಗೆ ಯಾರ್ಯಾದ್ರೂ ಅನ್ಯಾಯ ಆಗ್ತಾ ಇದ್ರೆ ನಾವು ನಮ್ಮ ಕಂಪ್ಲೇಂಟ್ ಬರ್ತವೆ. ನೋಡೋರಲ್ಲ ಸ್ನೇಹಿತರೆ, ಇದು ನಾವು ಹೇಳಿಲ್ಲ, ಆರ್ ಟಿ ಒ ಅಧಿಕಾರಿಗಳೇ ಪೊಲೀಸ್ ಕಚೇರಿಯಲ್ಲಿ ಅವರೇ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಮತ್ತೆ ಯಾರು ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಹೋಗಬೇಡಿ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದು ಇಲ್ಲಿಗಲ್ಲು. ಇದು ಒಂದು ಪ್ರೈವೇಟ್ ವೆಹಿಕಲ್ ಅಷ್ಟೇ, ಪರ್ಸ್ನಲ್ಗೆ ಅಷ್ಟೇ ಯೂಸ್ ಮಾಡ್ಕೋಬೇಕು. ಇದು ಯಾವುದೇ ಥರ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಲ್ಲ. ನೀವು ಹಂಗೂ ಮಾಡಂಗಿತ್ತಂದರೆ ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿ. ಅದಕ್ಕೆ ನಾವು ಯಾವುದೇ ಥರ ಅಬ್ಜೆಕ್ಷನ್ ಇಲ್ಲ, ನಮ್ಮದು ನಾವೇನು ಕೇಳಲ್ಲ. ವೈಟ್ ಬೋರ್ಡಲ್ಲಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಬೈಕ್ ಟ್ಯಾಕ್ಸಿನ ಮಾಡಂಗಿಲ್ಲ. ಮಾಡಿದ್ರೆ ನಿಮ್ಮ ಬೈಕ್ ಸದ್ಯಕ್ಕೆ 3 ತಿಂಗಳು ಸೀಸ್, ಆ ನಂತರ 20,000 ಕೇಸು. 1 ಅಲ್ಲ 2 ಅಲ್ಲ, 20,000 ಫೈನು. ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೀವು ದುಡಿಯೋದೆಷ್ಟು ದಿನಕ್ಕೆ? 1,000, 1,500 ರೂಪಾಯಿ. ಕೆಲವರು ಪಾರ್ಟ್ ಟೈಮ್ 1-2 ಆರ್ಡರ್ ಮಾಡೋರಿರ್ತೀರ. ಇಂಥವರೆಲ್ಲ ಯಾರು ಬೈಕ್ ಟ್ಯಾಕ್ಸಿ ಮಾಡೋಕೆ ಸಿಗಾಕೊಂಡ್ರೆ 20,000 ಫೈನ್ ಅಂತ ಎಲ್ಲಿಂದ ತರ್ತೀರ? ಕೆಲವೊಂದು ಬೈಕ್ 20,000ಕ್ಕೆ ವ್ಯಾಲ್ಯೂನೇ ಇರಲ್ಲ. ಹಳೆ ಬೈಕ್ಗಳು ಗೊತ್ತಿರಬೇಕು, 10,000, 15,000 ವ್ಯಾಲ್ಯೂ ಇರ್ತವೆ. 20,000 ಕಟ್ಟಿ ಬಿಡಿಸ್ಕೊಂಬರೋಕ್ಕೆ ಆಗಲ್ಲ ನೀವು ಬೈಕ್. ಅಷ್ಟೇ ಆ ಬೈಕ್ನ ಹಂಗೆ ಬಿಟ್ಬಿಡ್ಬೇಕು ನೀವು ಅಲ್ಲೇ ಆರ್ ಟಿ ಒದಲ್ಲಿ. ಅದು ಅಲ್ಲೇ ಗುಜರಿಗೆ ಹೋದಂಗೆ ಲೆಕ್ಕ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಬೈಕಿಂದ ನೀವು ಅನ್ನ ತಿಂತಿದ್ದೀರಾ, ಜೀವನ ನಡೆಸ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಒಂದು ಬೈಕಿಂದ ಆಧಾರವಾಗಿ ನಿಂತಿದೆ ಅಂದಮೇಲೆ ಬೈಕ್ ಟ್ಯಾಕ್ಸಿ ಬೇಕಾಗಿಲ್ಲ ನಮಗೆ. ಬಿಟ್ಬಿಟ್ಟು ಪರ್ಮಿಷನ್ ಇದು ಯಾವಾಗ ಬರುತ್ತೋ, ಯಾವಾಗ ಎಲ್ಲ ಬರುತ್ತೋ ಕನ್ವರ್ಟ್ ಮಾಡ್ಕೊಳಕ್ಕೆ ಅಲ್ಲಿ ಗಂಟ ದಯವಿಟ್ಟು ಯಾರು ಬೈಕ್ ಟ್ಯಾಕ್ಸಿನೇ ಆನ್ ಮಾಡಬೇಡಿ. ಬೇರೆ ಡೆಲಿವರಿ ಇದ್ದಾವೆ, ಮಾಡ್ಕೊಳ್ಳಿ. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟು. ಒಮ್ಮೆ ಬೈಕ್ ಟ್ಯಾಕ್ಸಿ ಸೀಸ್ ಆದರೆ ನಿಮಗೆ ಗೊತ್ತಿರಬೇಕು, ನಿಮ್ಮ ಬೈಕ್ ಹೋದರೆ 3 ತಿಂಗಳ ಗಂಟ ಕೊಡಲ್ಲ ಫೈನು. ಏನು ಕೆಲಸ ಮಾಡ್ತೀರಾ ನೆಕ್ಸ್ಟ್? ಹೊಸ ಬೈಕ್ ತಗೊಳಕ್ಕಾಗತ್ತಾ? ಮತ್ತೆ ಲಕ್ಷಾಂತರ ರೂಪಾಯಿ ಕಟ್ಟಿ ಆಗಲ್ಲ, ತುಂಬ ಕಷ್ಟ. ಅದಕ್ಕೋಸ್ಕರನೇ 50-100,000 ರೂಪಾಯಿ ಮಾಡೋಕೆ ಹೋಗಿ ಬೈಕ್ ಕಳ್ಕೊಬೇಡಿ. ಇನ್ಯಾರೂ ಬೈಕ್ ಟ್ಯಾಕ್ಸಿನ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ಎಲ್ಲರೂ ಈ ಮಾಹಿತಿನ ತಿಳಿಸಿ ಶೇರ್ ಮಾಡಿ, ಆದಷ್ಟು ಅವ್ರಿಗೂ ಕೂಡ ಗೊತ್ತಾಗಲಿ. ಯಾಕೆಂದರೆ ಆರ್ ಟಿ ಒದವರು ಅಫಿಷಿಯಲಾಗಿ ಅನೌನ್ಸ್ ಮಾಡಿರೋದ್ರಿಂದ ಇವಾಗ ಪ್ರತಿಯೊಬ್ಬರು ಹಿಡಿತಾ ಇದ್ದಾರೆ. ಈಗ ನೀವು ಆಟೋದವರೇ ಹಿಡಿತಿರೋದು ಜಾಸ್ತಿ. ಈಗ ಆರ್ ಟಿ ಒದವ್ರು ಹಿಡಿಯೋದಕ್ಕಿಂತ ಆಟೋದವರೇ ನಿಮ್ಮ ಬೈಕ್ ಜಾಸ್ತಿ ಹಿಡಿತಾ ಇದ್ದಾರೆ. ಯಾಕೆಂದರೆ ಅವರೇ ಬುಕ್ ಮಾಡ್ತಾರೆ, ಅವರೇ ಟಿಪ್ಸ್ ಆ್ಯಡ್ ಮಾಡ್ತಾರೆ. ಎಲ್ಲರೂ ಬೈಕ್ ಟೆಸ್ಟ್ ಸಿಕ್ಕಿದ್ರೆ ಪಟ್ಟ ಅಂತ ಹಿಡ್ಕೊಂಡು ಕೀ ಕಿತ್ಕೊಂಡು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಆಗ್ತಾ ಇದ್ದಾರೆ. ಕೇಳಂಗೆ ರೈಟ್ಸೇ ಇಲ್ಲಿಗೆ ಆ ಥರ ಹೋಗ್ಬಿಟ್ಟಿದೆ ಬೈಕ್ ಟೆಸ್ಟ್ ರೈಡರ್ಸ್. ಯಾಕೆಂದರೆ ಆರ್ ಟಿ ಒ ಇಂದವ ನಮಗೆ ನೀವು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಯಾವಾಗ ಒಂದು ಆಶ್ವಾಸನ ನೀಡಿಬಿಟ್ರು ಆಟೋದವರಿಗೆ, ಈಗ ಅವರಿಗೆ ಫುಲ್ಲು ಏನು ಹೇಳೋಕ್ಕಾಗಲ್ಲ, ಆ ಲೆವೆಲ್ಗೆ ಆಗೋಗ್ಬಿಟ್ಟಿದ್ದಾರೆ. ಕೆಲವರು ರೈಡರ್ಗಳ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ. ಅವ್ರು ಯಾರೋ ಒಬ್ಬ ದೊಡ್ಡ ತಾಂಡ್ ಬೈಕಿಗೆ ಹೊಡಿತಾನೆ, ಇನ್ನೊಬ್ಬ ಕಾಲಲ್ಲಿ ತುಳಿತಾನೆ. ಈ ದರ್ಪ ದೌರ್ಜನ್ಯ ನೋಡೋಕ್ಕಾಗ್ತಿಲ್ಲ. ಇದು ಎಲ್ಲಿವರೆಗೂ ನಡೆಯುತ್ತಾ ಗೊತ್ತಿಲ್ಲ. ಎಲ್ಲರಿಗೂ ಒಂದು ದಿವಸ ಹಾಗೆ ಆಗುತ್ತೆ. ಇವತ್ತು ಅವ್ರ ಆಟ ನಡೀತಾ ಇದೆ, ನಾಳೆ ದಿವಸ ಅವ್ರ ಕುತ್ತಿಗೆಗೂ ಬಂದೇ ಬರುತ್ತೆ ಕುತ್ತು. ಆವಾಗ ಅವರು ಅನುಭವಿಸ್ತಾರೆ.
ಇವಾಗ ಏನೋ ಅವರು ಟೈಮ್ ಚೆನ್ನಾಗಿದೆ ಆಡ್ತಾ ಇದ್ದಾರೆ, ಆಡಲಿ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತೂ ಎಚ್ಚರಿಕೆಯಿಂದ ಇರಲೇಬೇಕು. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡಬೇಡಿ. ಪೋರ್ಟಾರ್ ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಕಮರ್ಷಿಯಲ್ ಮೆಟೀರಿಯಲ್ ಪಿಕಪ್ ಡ್ರಾಪ್ ಮಾಡ್ಬೋದು. ಇದಕ್ಕೆ ಯಾರು ಏನೂ ಕೇಳ್ತಾ ಇಲ್ಲ. ಫುಡ್ ಡೆಲಿವರಿ ಮಾಡ್ಕೊಳ್ಳಿ ಅಂಕಲ್ಲು. ಇನ್ನು ರಾಪಿಡೋದಲ್ಲಿ ಪಾರ್ಸಲ್ ಬರುತ್ತೆ, ಪಾರ್ಸಲ್ ಮಾಡ್ಕೊಳ್ಳಿ, ಯಾರು ಕೇಳಲ್ಲ. ಯಾವುದೇ ಕಾರಣಕ್ಕೂ ನೀವು ಕಸ್ಟಮರ್ನ ಒಂದು ಆರ್ಡ್ರ್ ಮಾಡಿದ್ರು ಮುಗಿದ ಕತೆ. ಒಂದು ಆರ್ಡ್ರ್ ಮಾಡೋಕ್ಕೋಗಿ ಸಿಗಾಕೊಂಡ್ರೆ ನಿಮ್ಮ ಬೈಕು ಸ್ಕ್ರಾಪೇನೆ. ಅದು ದಯವಿಟ್ಟು ಬೈಕ್ ಟ್ಯಾಕ್ಸಿ ಅನ್ನೋದೇ ನೀವು ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ಸ್ಟಾಪ್ ಮಾಡಿ, ಒನ್ಲಿ ಪಾರ್ಸಲ್ ಮೆಟೀರಿಯಲ್ ಅಷ್ಟೇ ಡೆಲಿವರಿ ಮಾಡಿ. ಈಗ ನೀವು ರೋಡಲ್ಲಿ ಹೋಗ್ತಾ ಇದ್ರು ಕೂಡ ನೀವು ಮೊಬೈಲ್ ಸ್ಟ್ಯಾಂಡ್ ಹಾಕೊಂಡು ಹೋದ್ರೆ ನಿಮ್ಮ ಗಾಡಿ ಹಿಡಿತಾರೆ, ಚೆಕ್ ಮಾಡ್ತಾರೆ, ಏನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನೋ ಬೇರೆ ಏನಾರು ಮಾಡ್ತಾಯಿದ್ದೀನೋ. ಅದಕ್ಕೋಸ್ಕರ ನೀವು ಬೈಕ್ ಟ್ಯಾಕ್ಸಿ ಆನೇ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಆನ್ ಮಾಡಿ ಏನಾದ್ರು ಬೈಕ್ ಚಟ್ಟಿ ಮಾಡೋಕ್ಕೆ ತಗ್ಲಾಕೊಂಡ್ರೆ ಕತೆ ಮುಗಿದೋಯ್ತು. ಆಮೇಲೆ ಯಾರೇನೂ ಮಾಡೋಕ್ಕಲ್ಲ, ಯಾವ ಕಂಪ್ನಿಯವರು ಬರಲ್ಲ ನಿಮ್ಮ ಬೈಕ್ ಬಿಡಿಸ್ಕೊಡೋಕ್ಕೆ, ಯಾರೂ ಬರಲ್ಲ. ಅದಕ್ಕೋಸ್ಕರನೇ ಈ ಬೈಕಿಂದ ನಿಮ್ಮ ಜೀವನ ನಡೀತಾ ಇದೆ ಅಂದಮೇಲೆ ಇಂಥ ಬೈಕ್ ಕಳ್ಕೊಳಕ್ಕೆ ನೀವು ಯಾವುದೇ ಕಾರಣಕ್ಕೂ ಇಷ್ಟಪಡಬೇಡಿ. ಇವತ್ತು ಆ ರ್ಯಾಪಿಡೋ ಕಂಪ್ನಿಯವರು ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇರೋದ್ರೆ ಓಲಾ ಊಬರ್ ರ್ಯಾಪಿಡೋ ಅವರು ಕೇಳೋಂಗೆ ಇಲ್ಲ. ಇದ್ರ ಬಗ್ಗೆ ಯಾರು ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ರೈಡರ್ ಕತೆ ಕಣ್ಣೀರು ಕೇಳೋರೇ ಇಲ್ಲ. ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಆಗಿದೆ. ಅವ್ರ ಪಾಡಿಗೆ ಅವರು ಆ್ಯಪ್ ಆನಲ್ಲಿ ಇಟ್ಟಿದ್ದಾರೆ, ಏನೂ ಗೊತ್ತಿಲ್ಲ. ಕೆಲವರು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಿ ತಗಲಾಕೊಂಡು ಇವತ್ತು ಅಯ್ಯೋ ಅಂತಿದ್ದಾರೆ. ಸುಮಾರು ನೆನೆ ಸಾವಿರಾರು ಬೈಕ್ ಸೀಸ್ ಆಗಿದೆ ಬೆಂಗಳೂರಿನ 11 RTO ಕಚೇರಿಗಳಲ್ಲಿ. ನೋಡಿರ್ತಾರೆ ಎಲ್ಲ. ನಿನ್ನೆಯಿಂದ ಯಾವ ಒಂದು ಸೋಷಿಯಲ್ ಮೀಡಿಯಾ ತೆಗೆದ್ರು, ಯಾವ ಒಂದು ನ್ಯೂಸ್ ಚಾನಲ್ ಹಾಕಿದ್ರು ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಿಟ್ಟರೆ ಬೇರೆ ನ್ಯೂಸೇ ಬರ್ತಾ ಇಲ್ಲ. ಅಷ್ಟೊಂದು ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಟ್ಟಿದೆ ನಿನ್ನೆಯಿಂದ ಇದು. ಯಾಕೆಂದರೆ ಲಕ್ಷಾಂತರ ಜನ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಈ ಒಂದು ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ. ಈ ನಾಳೆದಿಂದ ನೆಕ್ಸ್ಟ್ ಅವ್ರ ಕೆಲಸ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಿಲ್ಲ. ಒಟ್ಟಿನಲ್ಲಿ ಏಕಾಏಕಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದರು. ಇದರಿಂದ ಎಷ್ಟು ಕಷ್ಟ ಆಯಿತು, ಎಷ್ಟು ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಆಯಿತು, ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ದೇಶನೇ ಹಿಂಗೆ ಆಗ್ಬಿಟ್ಟಿದೆ. ಅನ್ಯಾಯಕ್ಕೇ ಕಾಲ ಅನ್ನೋಂಗಾಗೋಗಿದೆ. ನ್ಯಾಯಕ್ಕೆ ಬೆಲೆನೇ ಇಲ್ಲ, ಕಾಲನೇ ಇಲ್ಲ. ಇಲ್ಲಿ ತನಕ ಆಗುತ್ತೆ ಆಗಲಿ. ಆದಷ್ಟು ಬೇಗ ಇದು ಸುಪ್ರೀಂ ಕೋರ್ಟಿಂದ ಬೈಕ್ ಟ್ಯಾಕ್ಸ್ಗೆ ಪಾಲಿಸಿ ಬಂದರೆ ಎಲ್ರಿಗೂ ಒಳ್ಳೇದು, ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. ಇದು ಹಿಂಗೆ ವರ್ಷಾನುಗಟ್ಟಲೆ ಮುಂದಕ್ಕೆ ಹೋದರೆ ಆಗೋದೇ ಇಲ್ಲ. ಇಷ್ಟು ದಿನ ಏನೋ ಸ್ವಲ್ಪ ನೆಗ್ಲಿಜೆನ್ಸಿ ಇತ್ತು ಬೈಕ್ ಟ್ಯಾಕ್ಸಿ ಹಂಗೆ ಮಾಡ್ತಾಯಿದ್ರು. ಬಟ್ ಇನ್ನು ಮುಂದೆ ಸೀರಿಯಸ್ಸಾಗಿ ಆಕ್ಷನ್ ತೊಗೊಂಡಿದ್ದಾರೆ RTOದವರು. ಯಾವುದೇ ಕಾರಣಕ್ಕೂ ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಆಗಲ್ಲ. 1-2 ಜಾಗದಲ್ಲಿ ತಪ್ಪಿಸ್ಕೊಂಡ್ರು, ಕೆಲವೊಂದು ಜಾಗದಲ್ಲಿ ಸಿಕ್ಕಾಕೊಂತೀರ 100%. ಅದಕ್ಕೋಸ್ಕರ ದಯವಿಟ್ಟು ಓಲಾ ಆಗಲಿ, ಊಬರ್ ಆಗಲಿ, ರ್ಯಾಪಿಡೋ ಆಗಲಿ ಯಾವ ಒಂದೂ ಬೈಕ್ ಟ್ಯಾಕ್ಸಿ ಮಾಡಬೇಡಿ. 100 ಅಲ್ಲ 200 ರೂಪಾಯಿ ಟಿಪ್ಸ್ ಹಾಕಲಿ. ಕೆಲವರು ಅಂದ್ಕೊಂತೀರ ಈ 100 ರೂಪಾಯಿ ಬರ್ತಿದೆ, 200 ರೂಪಾಯಿ ಟಿಪ್ಸ್ ಬರ್ತಿದೆ, ಇಲ್ಲೇ ಲೋಕಲ್ ಆಡುವಂಥ ಆಸೆ ಬಿದ್ದು ಎತ್ಕೊಂಡು ಹೋದ್ರು ತಗ್ಲಾಕೊಳ್ಳೋದು ನೀವು ಫಸ್ಟ್ ಆಟೋದವ್ರ ಹತ್ರ. ಯಾಕಂದರೆ ಟಿಪ್ಸ್ ಆ್ಯಡ್ ಮಾಡ್ತಾರೋದೇ ಆಟೋದವರು. 100-200 ರೂಪಾಯಿ ನಿಮಗೆ ಯಾರೂ ಟಿಪ್ಸ್ ಹಾಕಲ್ಲ. ಯಾಕಂದರೆ ಬೈಕಲ್ಲಿ ಅಷ್ಟೊಂದು ಕಾಶಿ ಟಿಪ್ಸ್ ಹಾಕಿದ್ರೆ ಅವ್ರು ಕ್ಯಾಬು ಆಟೋನೇ ಸಿಗ್ತವೆ, ಅದರಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಟಿಪ್ಸ್ ಬರ್ತಾ ಇದೆ ಆರ್ಡ್ರಲ್ಲಿ ಇದ್ರೆ ನೀವು ಪಕ್ಕ ಅಂದ್ಕೋಬೇಕು ಇದು ಫೇಕ್ ಆರ್ಡ್ರು, ಇದು ಅವರೇ ಬುಕ್ ಮಾಡ್ತಿರೋದು, ನಾವು ಹೋದ್ರೆ ತೆಗ್ಲಾಕೊಂತೀವಿ 100% ಇವು ಆರ್ಡ್ರ್ ಬೇಡ ಅಂತವ. ನೀವು ತಿಳ್ಕೊಂಡು ಬೈಕ್ ಟ್ಯಾಕ್ಸಿನ ಆಫ್ ಮಾಡ್ಕೊಂಡು ನೆಮ್ಮದಿಯಾಗಿ ಬೇರೆ ಡ್ಯೂಟಿ ಮಾಡಿದ್ರೆ ಬಚಾವ್ ಆಗ್ತೀರಾ. ಅಪ್ಪಿ ಏನಾದ್ರು ನೀವು ದುಡ್ಡಿಗೆ ಆಸೆ ಬಿದ್ದು 100-200 ರೂಪಾಯಿಗೆ ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋದರೆ ಲಕ್ಷಾಂತರ ಬೈಕ್ನ ಕಳ್ಕೊಂಡು ಮನೆಗೆ ಹೋಗಿ ಕೂತ್ಕೋಬೇಕಾಗತ್ತೆ. ನಿಮ್ಮ ಬೈಕ್ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಬಂದ್ರೂ 20,000 ಕಟ್ಟಿ ಬಿಡಿಸ್ಕೋಬೇಕು 3 ತಿಂಗಳಾದ ನಂತರ. ಅಷ್ಟೊತ್ತಿಗೆ ಆ ಬೈಕು 20,000 ವ್ಯಾಲ್ಯೂನೇ ಇರಲ್ಲ. ಆ ಥರ ಆಗೋಗಿರುತ್ತೆ ಗುಜರಿ ಬೈಕು. ಅದು ತೊಗೊಳೋದು ಒಂದೇ, ಬಿಡೋದು ಒಂದೇ. ಅದಕ್ಕೋಸ್ಕರ ನೀವು ಒಂದು ಟೈಮ್ ಸಗಲಾಕೊಂಡ್ರೆ ನಿಮ್ಮ ಬೈಕ್ ಹೋಯ್ತು, ನಿಮ್ಮ DL RC ಎಲ್ಲ ಕ್ಯಾನ್ಸಲ್ಲು. ಮತ್ತೆ ನೀವು ಡೆಲಿವರಿ ಫೀಲ್ಡಲ್ಲಿ ಮಾಡ್ತೀನಿ ಅಂದರೆ ಕೆಲಸ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ರಿಕ್ವೆಸ್ಟು, ಇನ್ಮೇಲೆ ಬೈಕ್ ಟ್ಯಾಕ್ಸಿನ ಮಾಡಬೇಡಿ. ಇದು ಲೀಗಲ್ ಅಂತ ಬರೋವರೆಗೂ ಗೌರ್ಮೆಂಟಿಂದ ಅಫಿಷಿಯಲ್ಗೆ ಯಾರು ಬೈಕ್ ಟ್ಯಾಕ್ಸಿ ಹಾನೇ ಮಾಡೋಕೋಬೇಡಿ. ಎಲ್ಲೋ ಬಾಡಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿ. ಎಷ್ಟು ದಿವಸಕ್ಕೆ ಬರುತ್ತೋ ಇದು ಲೀಗಲಾಗಿ ಅಲ್ಲಿ ಗಂಟ ವೆಯ್ಟ್ ಮಾಡಿ. ಆದಷ್ಟು ಬೇಗ ಬರುತ್ತೆ ಅಂತ ನಮ್ಮ ಅನಿಸಿಕೆ. ಬೇರೆ ಸ್ಟೇಟಲ್ಲೆಲ್ಲ ಹೆಂಗೆ ಬಂತೋ ಆದಷ್ಟು ಬೇಗ 1 or 2 ಮಂತ್ಸಲ್ಲಿ ಬಂದರೂ ಬರ್ಬೋದಿಲ್ಲೂ. ವೆಯ್ಟ್ ಮಾಡಿ 1-2 ತಿಂಗಳು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆ ಥರ ಬಿದ್ದು ಯಾವುದೇ ಕಾರಣಕ್ಕೂ ಬೈಕ್ ಕಳ್ಕೊಳಕ್ಕೆ ಹೋಗಬೇಡಿ. ಸುಮಾರು ಜನಕ್ಕೆ ನಾವು ನಿನ್ನೆ ವಿಡಿಯೋ ಮಾಡಿಬಿಟ್ರು ಕೆಲವರು ಗೊತ್ತಿದ್ದು ಮಾಡೋಕ್ಕೆ ಹೋಗಿ ತಗಲಾಕೊಂಡು ಬೈಕ್ ಹೋಗಿದೆ. ಇವತ್ತು ಅನುಭವಿಸ್ತಾ ಇರೋದು ಪಶ್ಚಾತ್ತಾಪನ. ಏನೂ ಮಾಡೋಕ್ಕಾಗಲ್ಲ. ಅದು ಅವರವರು ಅತಿ ಬುದ್ಧಿವಂತಿಕೆ ಅಂತ ಹೇಳ್ಬೋದು, ಇಲ್ಲ ಏನೋ ಓವರ್ ಕಾನ್ಫಿಡೆಂಟ್ ಏನೋ ಗೊತ್ತಿಲ್ಲ. ಹಂಗಾಗಿ ಇವತ್ತು ಸಿಗಾಕೊಂಡು ಬೈಕೆಲ್ಲ ಕಳ್ಕೊಂಡಾರೆ. ಆ ಥರ ನೀವು ಮಾಡೋಕ್ಕೋಗಬೇಡಿ. ಯಾರ್ಯಾರು ಇದ್ದೀರಾ, ಯಾಕಂದರೆ ಲಕ್ಷಾಂತರ ಜನ ಇದ್ದೀರಾ ಇದು ನಂಬ್ಕೊಂಡು. ಹಂಗಾಗಿ ಅಷ್ಟು ಬೈಕ್ಗಳು ಹೋದರೆ ಮುಗೀತು. RTOದಲ್ಲಿ ನಿಲ್ಸೋಕ್ಕೆ ಜಾಗ ಇಲ್ಲ. ಬೈಕ್ಗಳು ಆ ಲೆವೆಲಿಗೆ ತಗೊಂಡೋಗಿ ಗುಜರಿ ತುಂಬಿದ್ದಾರೆ ಒಂದ್ರ ಮೇಲೊಂದು. ಅಲ್ಲಿ ಹೋದ್ರೆ ನಿಮ್ಮ ಬೈಕ್ ಎಷ್ಟು ಸ್ಕ್ರ್ಯಾಚ್ ಆಗ್ತಾವೋ, ಎಷ್ಟು ಹಾಳಾಗ್ತಾವೋ, ಏನೇನು ಪಾರ್ಟ್ಸ್ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಹೋಗಿ ಸೇರ್ಕೊಂಡು ವೈರ್ ಕಡಿಯೋದು ಅದು ಇದು. ಬೈಕ್ ಅಂತೂ ಗುಜರಿನೇ. ಮತ್ತೆ ನೀವು ತಗೊಂಡ್ರೂ 20,000 ಕಟ್ಟಿ ಆ ಬೈಕ್ ರೆಡಿ ಮಾಡ್ಸೋಕೆ ಮತ್ತೆ 10-15,000 ಬೇಕು. ಆ ಲೆವೆಲ್ಗೆ ಆಗೋಗಿರುತ್ತೆ 3 ತಿಂಗಳಲ್ಲಿ. ಅದು ವೇಸ್ಟೇ ನೀವು ಬೈಕ್ ತಗೊಳೋದು ವಾಪಸ್ಸು. ಅದಕ್ಕೋಸ್ಕರ ಇನ್ನು ಯಾರೂ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.